ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ನಿರ್ವಹಣೆ ಮಾಡುವುದಕ್ಕೆ ಹೆಣಗಾಡ್ತಾ ಇದೆ ಎನ್ನುವಂತಹ ಮಾತು ವಿಪಕ್ಷಗಳಿಂದ ಕೇಳಿ ಬರ್ತಾ ಇತ್ತು. ಇದರ ನಡುವೆ ಗ್ಯಾರಂಟಿಗಾಗಿ ದಲಿತ ನಿಗಮಗಳ ಹಣಕ್ಕೆ ಸರ್ಕಾರ ಕತ್ತರಿ ಹಾಕ್ತಾ ಅನ್ನುವಂತಹ ಪ್ರಶ್ನೆ. ದಲಿತ ನಿಗಮಗಳಿಗೆ ಹಂಚಿಕೆಯಾದ ಹಣದಲ್ಲಿ 25% ಬಾಕಿ ಉಳಿಸಿಕೊಂಡಿದೆ. 6 ನಿಗಮ 2 ಆಯೋಗಗಳಿಗೆ 332 ಕೋಟಿ ಹಂಚಿಕೆಯಾಗಿತ್ತು. ಬಿಡುಗಡೆ ಮಾಡಿದ್ದು ಕೇವಲ 88.78 ಕೋಟಿ ರೂಪಾಯಿ ಮಾತ್ರ. ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ಪು, ವಿದೇಶಿ ಉನ್ನತ ವ್ಯಾಸಂಗ ಹಣಕ್ಕೂ ಕೂಡ ಕತ್ತರಿ ಹಾಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗಂಗಾ ಕಲ್ಯಾಣ, ಐರಾವತ ವಾಹನ, ಭೂ ಒಡೆತನ, ಕಿರು ಸಾಲ, ಸ್ವಉದ್ಯೋಗಕ್ಕಾಗಿ ಆರ್ಥಿಕ ನೆರವು ಯೋಜನೆಗಳನ್ನೇನು ಸರ್ಕಾರ ಘೋಷಣೆ ಮಾಡಿತ್ತು ಅದಕ್ಕೂ ಕೂಡ ಕತ್ತರಿ ಹಾಕಿರೋದು ಗೊತ್ತಾಗ್ತಾ ಇದೆ. ಈ ಮೂಲಕ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪಕ್ಕೆ ಮತ್ತೊಮ್ಮೆ ಪುಷ್ಟಿ ಬಂದಂತೆ ಕಾಣಿಸ್ತಾ ಇದೆ. ಹಾಗಾದರೆ ಸರ್ಕಾರ ಯಾವ್ಯಾವ ನಿಗಮಕ್ಕೆ ಎಷ್ಟೆಷ್ಟು ಕತ್ತರಿ ಹಾಕಿದೆ ಅನ್ನುವಂತಹ ಡೀಟೇಲ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮೊದಲನೇದಾಗಿ ಅಂಬೇಡ್ಕರ್ ನಿಗಮ 100 ಕೋಟಿ ರೂಪಾಯಿ ಹಂಚಿಕೆಯಾಗಿತ್ತು. ಕೇವಲ 25 ಕೋಟಿ ರೂಪಾಯಿಯನ್ನು ಮಾತ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಎರಡನೇದಾಗಿ ತಾಂಡಾ ಅಭಿವೃದ್ಧಿ ನಿಗಮ, ಇದಕ್ಕೆ 60 ಕೋಟಿ ರೂಪಾಯಿ ಹಂಚಿಕೆಯಾಗಿತ್ತು. ಬಿಡುಗಡೆಯಾಗಿದ್ದು ಕೇವಲ 15 ಕೋಟಿ ರೂಪಾಯಿ ಮಾತ್ರ. ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ 35 ಕೋಟಿ ರೂಪಾಯಿ ಹಂಚಿಕೆಯಾಗಿತ್ತು ಸರ್ಕಾರದಿಂದ ಬಜೆಟ್ನಲ್ಲಿ. ಬಿಡುಗಡೆಯಾಗಿದ್ದು ಕೇವಲ 8.25 ಕೋಟಿ ರೂಪಾಯಿ ಮಾತ್ರ. ಭೋವಿ ಅಭಿವೃದ್ಧಿ ನಿಗಮಕ್ಕೆ 55 ಕೋಟಿ ರೂಪಾಯಿ ಹಂಚಿಕೆಯಾಗಿದ್ದು ಕೇವಲ ಬಿಡುಗಡೆಯಾಗಿದ್ದು 13.75 ಕೋಟಿ ರೂಪಾಯಿ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು ಆದಿಜಾಂಬವ ಅಭಿವೃದ್ಧಿ ನಿಗಮ, ಇದಕ್ಕೆ 50 ಕೋಟಿ ರೂಪಾಯಿಯನ್ನು ಸರ್ಕಾರ ಮೀಸಲಿಟ್ಟಿತ್ತು. ಬಿಡುಗಡೆಯಾಗಿರೋದು, ಸ್ಯಾಂಕ್ಷನ್ ಆಗಿರೋದು ಕೇವಲ 12.5 ಕೋಟಿ ರೂಪಾಯಿ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಸಫಾಯಿ ಕರ್ಮಚಾರಿ ಆಯೋಗ 3.75 ಕೋಟಿ ರೂಪಾಯಿ ಅದಕ್ಕೆ ಹಂಚಿಕೆಯಾಗಿತ್ತು. ಬಿಡುಗಡೆ ಅಷ್ಟು ಕೂಡ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜಾತಿ ಮತ್ತು ಬುಡಕಟ್ಟು ಆಯೋಗಕ್ಕೆ 3.75 ಕೋಟಿ ರೂಪಾಯಿ ಹಂಚಿಕೆಯಾಗಿತ್ತು. ಇಲ್ಲೂ ಕೂಡ ಸರ್ಕಾರ 3.75 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ. ಬಟ್ ಅಂಬೇಡ್ಕರ್ ನಿಗಮ ಸೇರಿದಂತೆ ಕೆಲವು ನಿಗಮಗಳಲ್ಲಿ ಬಿಡುಗಡೆಯ ಪ್ರಮಾಣ ಕಡಿಮೆ ಇರೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ರಾಘು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ವಿಪಕ್ಷಗಳು ಹೋದಲ್ಲಿ ಬಂದಲ್ಲಿ ರಾಜ್ಯ ಸರ್ಕಾರ ಈ ಗ್ಯಾರಂಟಿಗಳ ನಿರ್ವಹಣೆಗೆ ಹೆಣಗಾಡ್ತಾ ಇದೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ವು. ಈಗ ರಾಜ್ಯ ಸರ್ಕಾರ ಈ ಕೆಲವು ಯೋಜನೆಗಳಿಗೆ ಕತ್ತರಿ ಹಾಕಿರೋದನ್ನು ನೋಡಿದ್ರೆ ಅದು ಸತ್ಯ ಅಂತ ಹೇಳ್ತಾ ಇದೆಯಾ ಈ ಅಂಕಿಅಂಶಗಳು ಅಂತ ಹೇಳಿ? ಖಂಡಿತವಾಗಿಯೂ ಪ್ರೇಮ್, ಯಾಕಂದ್ರೆ ಕಳೆದ ವರ್ಷದ ಸಾಲಿನಲ್ಲಿ ಬಿಡುಗಡೆಯಾದಂಥ ಅಂದರೆ ದಲಿತ ಸಮುದಾಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಬಿಡುಗಡೆಯಾದಂಥ ಹಣವನ್ನು ನೋಡೋದಾದರೆ, ನಿಗಮಗಳಿಗೆ ಬಿಡುಗಡೆಯಾದಂಥ ಹಣವನ್ನು ನೋಡೋದಾದರೆ ಸರ್ಕಾರ ಬಿಡುಗಡೆ ಮಾಡಿರುವಂಥದ್ದು ತಾವು ಘೋಷಿಸಿದ 25% ಮಾತ್ರ. ಅಂದರೆ ಸರಿಸುಮಾರು 75% ಹಣವನ್ನು ಈ ವರ್ಷದ ಆರ್ಥಿಕ ವರ್ಷ ಮುಗಿಯುವಂಥ ಹಂತಕ್ಕೆ ಬಂದರೂ ಕೂಡ ಬಿಡುಗಡೆಯನ್ನು ಮಾಡಿಲ್ಲ. ಅಲ್ಲಿಗೆ ಎಲ್ಲೋ ಒಂದು ರೀತಿ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಂಥ ಆರೋಪಕ್ಕೆ ಇದು ಪುಷ್ಟಿಯನ್ನು ನೀಡ್ತಿದೆ. ಎಲ್ಲ ಹಣವನ್ನು ಕೂಡ ಗ್ಯಾರಂಟಿಗಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂಥ ಆರೋಪಗಳೇನಿತ್ತು ಅದಕ್ಕೆ ಸದ್ಯದ ಅಂಕಿ ಅಂಶ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳ ಪ್ರಮುಖವಾಗಿ ದಲಿತ ಸಮುದಾಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಟ್ಟು 6 ನಿಗಮಗಳು 2 ಆಯೋಗಗಳನ್ನ ಸರ್ಕಾರ ಈ ಹಿಂದೆ ರಚನೆ ಮಾಡಿತ್ತು. ಅದರಂತೆ ಅವುಗಳಿಗೆ 332 ಕೋಟಿ, ಒಟ್ಟಾರೆಯಾಗಿ ಎಲ್ಲದಕ್ಕೂ ಸೇರಿ 332 ಕೋಟಿ ಹಣವನ್ನು ಹಂಚಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಬಟ್ ಆದ್ರೆ ಬಿಡುಗಡೆ ಆಗಿರುವಂತದ್ದು 88.7576 ಕೋಟಿ ಅಷ್ಟು ಮಾತ್ರ ಬಾಕಿ ಬಿಡುಗಡೆ ಆಗಿರುವಂತದ್ದು. ಸರಿಸುಮಾರು ಇನ್ನೂ ಕೂಡ 100 ಕೋಟಿಗೂ ಹೆಚ್ಚಿನ ಹಣವನ್ನು ಉಳಿಸಿಕೊಂಡಿರುವಂತ ಕಾರಣಕ್ಕಾಗಿ ಆ ಭಾಗದ ಅಂದ್ರೆ ಆ ಸಮುದಾಯದ ಅಭಿವೃದ್ಧಿಗೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳು ಕುಂಠಿತವಾಗ್ತಾ ಇರುವಂತದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಂತಹ ಸ್ಕಾಲರ್ಶಿಪ್ ಇರಬಹುದು, ಜೊತೆಗೆ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತವರಿಗೆ ಕೊಡ್ತಾ ಇದ್ದಂತಹ ಸ್ಕಾಲರ್ಶಿಪ್ಗಳಿರ್ಬೋದು, ಕಿರುಸಾಲ ಇರ್ಬೋದು, ಗಂಗಾ ಕಲ್ಯಾಣ ಯೋಜನೆ, ಇವೆಲ್ಲವೂ ಕೂಡ ಅವರ ಅಭಿವೃದ್ಧಿಗಾಗಿ, ಆ ಸಮುದಾಯಗಳ ಅಭಿವೃದ್ಧಿಗಾಗಿ ಅಂತಾನೆ ಸರ್ಕಾರ ಮಾಡಿದಂತಹ ಬಹಳ ಪ್ರತಿಷ್ಠಿತ ಯೋಜನೆಗಳು. ಬಟ್ ಈಗ ಅವೆಲ್ಲವೂ ಕೂಡ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಹಣದಲ್ಲಿ ಕಡಿತ ಮಾಡಿರುವಂತಹ ಎಫೆಕ್ಟ್ ನಿಂದಾಗಿ ಅವೆಲ್ಲದಕ್ಕೂ ಕೂಡ ಹಿನ್ನಡೆ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಆರ್ಥಿಕ ವರ್ಷ ಮುಗಿಯುವಂತಹ ಹಂತಕ್ಕೆ ಬಂದಿದೆ. ಇನ್ನೊಂದು ತಿಂಗಳು ಕಳೆದ್ರೆ 2024-25ನೇ ಸಾಲಿನ ಆರ್ಥಿಕ ವರ್ಷ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಮುಂದಿನ ವರ್ಷದ ಆರ್ಥಿಕ ವರ್ಷ ಆರಂಭ ಆಗುತ್ತೆ. ಆದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ರೀತಿಯಾದಂತಹ ಸರಿಯಾದಂತಹ ನಿರ್ಧಾರಗಳನ್ನ ಕೈಗೊಂಡು ಹಣವನ್ನು ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಸೊ ಇದು ವಿಪಕ್ಷಗಳು ಮಾಡ್ತಾ ಇದ್ದಂತಹ ಆರೋಪಕ್ಕೆ ಪುಷ್ಟಿ ನೀಡೋದ್ರ ಜೊತೆಗೆ ಆ ಹಣವನ್ನು ಇಲ್ಲಿಗೆ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಅನುಮಾನಗಳನ್ನು ಕೂಡ ದಟ್ಟವಾಗಿಸ್ತಾ ಇದೆ. ಪ್ರೇಮ್, ಓಕೆ ರಾಘು, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.